ಮಸೀದ್ ಇಮ್ರಾನ್ ಸಾಹೇಬ್ರು ಅಂದರೆ ಅವ್ರ ಗುರುಗಳು ನನಗೆ ತಂದೆ ಥರ ಅಂದ್ಕೊಂಡಿದ್ದೀನಿ. ಅವರ ಹೆಸರು ಅಂದರೆ ಅಷ್ಟು ಪವರ್ ಇದೆ. ಯಾಕಂದರೆ ಇಷ್ಟು ದೊಡ್ಡ ಮಾರ್ಕೆಟ್ ಸಿಟಿನಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಅಂಥವ್ರಿಗೆ ಅವರು ಗುರುಗಳಾಗಿದ್ದಾರೆ. ಬಂದ ತಕ್ಷಣ ಸರ್ ಇತಿಹಾಸದಲ್ಲಿ ಮಸೀದಿ ಒಳಗಡೆ ಅಷ್ಟು ಸುಲಭವಾಗಿ ಯಾರು ಕರೆಯೋದಿಲ್ಲ, ಆಮೇಲೆ ಇಷ್ಟು ಗೌರವ ಯಾರಿಗೂ ಕೊಟ್ಟಿದ್ದಿಲ್ಲ ಅಂತ. ಸೊ ಎಷ್ಟು ಪುಣ್ಯ ಮಾಡಿರ್ಬೇಕು ಹೇಳಿ ನಾನು. ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು, ನೀನೆ ಕರ್ಮ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ. ನಾನು ಮನುಷ್ಯರನ್ನ ನಂಬ್ತೇನೆ, ಪ್ರೀತಿಸ್ತೇನೆ, ಗೌರವಿಸ್ತೇನೆ. ಯಾಕೆ ಅಂದ್ರೆ ನಾನು ಒಬ್ಬ ಮನುಷ್ಯನ. ಸ್ನೇಹಿತರೆ, ಜನಸ್ನೇಹಿ ಈಗಾಗಲೇ ದಿನನಿತ್ಯ 10 ಹಲವು ಸಮಾಜ ಸೇವೆಗಳಲ್ಲಿ ಬ್ಯುಸಿಯಾಗಿರೋದು ನಿಮ್ಗೆಲ್ಲ ಗೊತ್ತಿರುವಂತಹ ಸಂಗತಿ. ಹಿಂದಿ ವಾಹಿನಿಯವರು ಕೂಡ ಆಶ್ರಮಕ್ಕೆ ಬಂದು ಸಂದರ್ಶನ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಸೂಚಕ. ಜನಸ್ನೇಹಿ ಧರ್ಮಸೌಧದಲ್ಲಿ ನಡೆಯೋ ಸಮಾಜ ಸೇವೆಯನ್ನು ಗುರುತಿಸಿ ಮುಸ್ಲಿಂ ಬಾಂಧವರು ತೋರಿದ ಪ್ರೀತಿಗೆ ನಿಜಕ್ಕೂ ಶಬಾಷ್. ಪಕ್ಕದ ಮಸೀದಿಗೆ ಕರೆಸಿದ ಖತೀಬೋ ಇಮಾನ್ ರವರು ನಮ್ಮ ಪ್ರತಿ ಸಮಾಜಮುಖಿ ಕೆಲಸಗಳನ್ನು ಮೆಚ್ಚಿ ಕೊಂಡಾಡಿದರು. ಮಸೀದಿಯ ಮುಖ್ಯ ಭಾಗದಲ್ಲಿ ನಿಲ್ಲಿಸಿ ಸನ್ಮಾನಿಸಿದರು. ಯಾರು ಇದುವರೆಗೆ ಆ ಸ್ಥಾನದಲ್ಲಿ ನಿಂತಿಲ್ಲ, ನೀವೇ ಮೊದಲು ಎಂಬ ಮಾತುಗಳು ಆಶ್ಚರ್ಯಗೊಳಿಸಿದವು. ಜನಸ್ನೇಹಿ ಸಮಾಜ ಸೇವೆಗಳಿಗೆ ಒಳಿತಾಗಲಿ ಎಂದು ನಮಾಜ್ ಮಾಡಿದರು. ಬೆಳಕು ನೀಡುವ ಸೂರ್ಯನಿಗೆ ಯಾವ ರೀತಿ ಭೇದ ಭಾವವಿಲ್ಲವೋ, ಅವನಿಗೆ ಹೇಗೆ ಎಲ್ಲರೂ ಸಮಾನರೋ ಹಾಗೆ ಜನಸ್ನೇಹಿ ಸಮಾಜಮುಖಿ ಕೆಲಸಗಳಿಗೆ ಯಾವುದೇ ಭೇದ ಭಾವವಿಲ್ಲ. ನಾವೆಲ್ಲ ಒಂದೇ. ಹಿಂದೂ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಎಲ್ಲ ಒಂದೇ. ನಾವೆಲ್ಲ ಅಣ್ಣ ತಮ್ಮಂದಿದ್ದ ಇದ್ದಾಗೆ, ನಾವೆಲ್ಲ ಒಂದೇ ತಾಯಿ ಹೊಟ್ಟೆ ಹುಟ್ಟಿದಂತ ಮಕ್ಕಳಿದ್ದಾಗೆ. ಮುಸ್ಲಿಂ ಚಾಚಾರ್ ಅವರನ್ನು ಮನೆಗೆ ತಲುಪಿಸೋ ವಿಡಿಯೋ ಬಹಳ ವೈರಲ್ ಆಗಿದ್ದು, ಅದಕ್ಕಾಗಿ ಕೈ ಜೋಡಿಸಿರೋ ನಿಮಗೆಲ್ಲ ಧನ್ಯವಾದಗಳು. ಸಾಮಾನ್ಯ ಬಡ ಟ್ಯಾಕ್ಸಿ ಚಾಲಕನ ಜನಸೇವೆಗೆ ಇಷ್ಟರ ಮಟ್ಟಿಗೆ ಪ್ರೀತಿ ಇಟ್ಟಿರುವುದಕ್ಕೆ ಕೋಟಿ ಕೋಟಿ ಅಭಿನಂದನೆಗಳು ನಿಮಗೆ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ, ಮನುಷ್ಯ ಜಾತಿ ಧರ್ಮಗಳನ್ನು ಸೃಷ್ಟಿ ಮಾಡಿದ. ಆದ್ರೆ ಪ್ರತಿ ಧರ್ಮ ಹೇಳುವುದೊಂದೇ, ಮನುಷ್ಯತ್ವದ ಧರ್ಮ. ಹಸಿದವರಿಗೆ ತುತ್ತು ನೀಡು, ಕಷ್ಟದಲ್ಲಿರುವವರಿಗೆ ಆಸರೆಯಾಗು, ಎಲ್ಲರನ್ನು ಪ್ರೀತಿಸು, ದೇವರು ನಿನ್ನನ್ನು ಪ್ರೀತಿಸುತ್ತಾನೆ. ನಿಮ್ಮ ಜನಸ್ನೇಹಿ ಯೋಗೇಶ್. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ. ನನ್ನ